ಲಾಭದಲ್ಲಿಯೇ ಇದೆ ಅಂತೆ ಕೊತ್ತಲವಾಡಿ ಸಿನಿಮಾ. ಹೇಗೆ ಸಾಧ್ಯ? ನಾನು ಮೊದಲು ವೀಡಿಯೋ ಮಾಡಿದ್ದೆ ಲಾಸ್ ಆಗಿದೆ ಅಂತ, ಈಗ ಲಾಭ ಅಂತ ಹೇಳ್ತಾ ಇದ್ದೇನೆ. ಕನ್ಫ್ಯೂಸ್ ಆಗಬೇಡಿ, ಅದಕ್ಕೋಸ್ಕರ ಈ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಶ್ ತಾಯಿ ಪುಷ್ಪ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ 1ರಂದು ತೆರೆಗೆ ಬಂದಿದೆ. ಸೂಪರ್ ಶೋ ಸಿನಿಮಾ ಎದುರು ಬಿಡುಗಡೆ ಆಯಿತು. ರಾಜ್ಬಿ ಶೆಟ್ಟಿ ಸಿನಿಮಾ ಈಗ 3ನೇ ವಾರಕ್ಕೆ ಕಾಲಿಟ್ಟಿದೆ. ಅಲ್ಲದೆ ಕೆಲವು ಪರಭಾಷೆ ಸಿನಿಮಾಗಳು ಅಷ್ಟಾಗಿ ಮೆಚ್ಚುಗೆ ಪಡೆದಿಲ್ಲ. ಇದು ಕೊತ್ತಲವಾಡಿ ಚಿತ್ರಕ್ಕೆ ಸಹಕಾರಿ ಆಗುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಈ ವಾರ ಯಾವ ರೀತಿಯಲ್ಲಿ ಕಲೆಕ್ಷನ್ ಮಾಡುತ್ತದೆ ಎಂಬುದು ಕಾದ ನೋಡಬೇಕಾಗಿದೆ. ಯಶ್ ತಾಯಿ ಸಿನಿಮಾ ಎಂಬ ಕಾರಣಕ್ಕೆ ಕೊತ್ತಲವಾಡಿ ಚಿತ್ರದ ಬಗ್ಗೆ ನಿರೀಕ್ಷೆ ಸೃಷ್ಟಿಯಾಗಿತ್ತು. ಕೆಲವರು ಚಿತ್ರವನ್ನು ಇಷ್ಟಪಟ್ಟಿದ್ದಾರೆ. ಸಿನಿಮಾದ ನಿರೂಪಣೆಯನ್ನು ಇನ್ನೂ ಉತ್ತಮವಾಗಿ ಮಾಡಬಹುದಿತ್ತು ಎಂದು ಕೆಲವರು ಹೇಳಿದ್ದಾರೆ. ಕೊತ್ತಲವಾಡಿ ಸಿನಿಮಾ ಗಳಿಕೆ ಸ್ವಲ್ಪ ಕಡಿಮೆ ಇದೆ ಎಂದು ಬಾಕ್ಸ್ ಆಫೀಸರ್ ಟ್ರ್ಯಾಕರ್ ವರದಿ ಮಾಡಿದೆ. ಆದರೆ ಪುಷ್ಪ ಅವರ ಸಿನಿಮಾ ಟಿವಿ ಹಾಗೂ OTT ಹಕ್ಕು ಒಳ್ಳೆಯ ರೀತಿಯಲ್ಲಿ ಸೇಲ್ ಆಗಿದೆ ಎಂದು ಹೇಳಿದ್ದಾರೆ. ಇದರಿಂದ ಅವರು ಲಾಭದಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತಿದೆ. ಟಿವಿ ಮತ್ತು OTT ಹಕ್ಕು ಒಳ್ಳೆಯ ರೀತಿಯಲ್ಲಿ ಸೇಲ್ ಆಗಿರುವುದರಿಂದ ಲಾಭದಲ್ಲಿ ಇದೆ ಅಂತ ಗೈಸ್. ಓಕೆ ಗೈಸ್, ಇದರಿಂದ ಲಾಭ ಇರುವಂತಹದ್ದು ಇದು ಥಿಯೇಟರಿಂದ ಲಾಭ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ.